ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ನನ್ನ ವ್ಲಾಗ್ನ ನಾನಿಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ಸಂಕ್ರಾಂತಿ ಹಬ್ಬ ಇರೋದ್ರಿಂದ ಮಮ್ಮಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಅದರಿಂದ ನಾನು ಪಾಪುನ ನೋಡಿಕೊಂಡು ಅವನಿಗೆ ನಿನ್ನೆ ವ್ಯಾಕ್ಸಿನೇಷನ್ ಹಾಕ್ಸಿದ್ವಲ್ಲ, ಸ್ವಲ್ಪ ಆದಷ್ಟು ಪರವಾಗಿಲ್ಲ, ಅವನು ಹುಷಾರಾಗಿದ್ದ. ಒಂದೇ ಇಂಜೆಕ್ಷನ್ ಇರೋದ್ರಿಂದ ಜಾಸ್ತಿ ಪೇನೇನು ಆಗಲಿಲ್ಲ. ನಾನು ಹಾಗೆಯೇ ಅವನನ್ನು ಮಲಗಿಸಿ ನಾಳೆಗೆ ಸಂಕ್ರಾಂತಿ ಹಬ್ಬಕ್ಕೆ ಬೇಕಾಗಿರೋ ಅಂಥ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನಿಲ್ಲಿ ಕಡಲೆ ಬೀಜ ಬೆಲ್ಲ ಎಲ್ಲನೂ ನಾನು ಕಟ್ ಮಾಡಿ ಕಡಲೆ ಬೀಜನ ಹುರಿದು ಅದನ್ನು ಹಾರೋದಕ್ಕೆ ಬಿಟ್ಟು ಈಗ ನಾನು ಒಂದೊಂದಾಗಿಯೇ ಅದು ಸಿಪ್ಪೆಲ್ಲ ಬಿಡಿಸ್ಕೊತಾ ಇದ್ದೆ. ಇಲ್ಲಿ ನೋಡಿ ನನ್ನ ತಮ್ಮ ಸಿಪ್ಪೆ ಬಿಡಿಸ್ತಾಯಿದ್ರೆ ಅವನು ಬಂದು ಎಲ್ಲನೂ ತಿಂತಾಯಿದ್ದ. ಮಮ್ಮಿ ಆ ಥರ ಎಲ್ಲ ಬಿಡಿಸೋದು ಅಂದ್ಬಿಟ್ಟು ಬಿಸಿ ಇತ್ತು ಅಂತ ಒಂದು ಬಟ್ಟೆಯಿಂದ ಆ ಥರ ಬೇಗನೆ ಯಾವ ಥರ ಮಾಡೋದು ಅಂತ ಅಂದ್ಬಿಟ್ಟು ಮಮ್ಮಿ ತೋರಿಸ್ತಾಯಿದ್ರು. ಇದೆಲ್ಲ ಆದಮೇಲೆ ನಾನಿಲ್ಲಿ ಕೊಬ್ಬರಿ ಎಲ್ಲನೂ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೆ. ಅಂದರೆ ಪ್ರತಿ ವರ್ಷವೂ ನನಗೋಸ್ಕರ ಮಮ್ಮಿ ಪಪ್ಪ ಎಲ್ಲ ರೆಡಿ ಮಾಡ್ತಾಯಿದ್ರು. ಅದು ಒಂಥರ ನನಗೆ ಮೆಮೊರಿ ಅಂತಲೇ ಹೇಳ್ಬೋದು. ಆದರೆ ಈಗ ನನ್ನ ಮಗಳಿಗೋಸ್ಕರ ನಾನೆಲ್ಲನೂ ರೆಡಿ ಮಾಡ್ತಾಯಿದ್ದೆ. ಜೊತೆಗೆ ನನ್ನ ಬಾಣಂತನದಲ್ಲಿ ನನ್ನ ಹೇರ್ ಕೇರ್ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಸ್ವಲ್ಪ ಹರಳೆಣ್ಣೆನ ಹಾಕಿ ಜೊತೆಗೆ ಕೊಬ್ಬರಿ ಎಣ್ಣೆನೂ ಕೂಡ ಹಾಕಿ ಸ್ವಲ್ಪ ಬಿಸಿ ಮಾಡಿ ನನ್ನ ಹೇರ್ಗೆ ನಾನಿಲ್ಲಿ ಅಪ್ಲೈ ಮಾಡ್ಕೊತಾ. ನಂದು ಹೇರ್ ಕೇರ್ ಬಗ್ಗೆ ಬೇಕು ಅಂತ ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡೀಟೇಲಾಗಿ ನಾನು ಹೇಳ್ತೀನಿ. ಬಟ್ ಈಗ ಇವತ್ತಿನ ವೀಡಿಯೋದಲ್ಲಿ ನಾನು ಆಯಿಲೆಲ್ಲನೂ ಅಪ್ಲೈ ಮಾಡಿ ತುಂಬ ದಿನವೇ ಆಗೋಗಿತ್ತು. ಪೋಸ್ಟ್ ಡೆಲಿವರಿ ಆದಮೇಲೆ ನಾನು ನೀಟಾಗಿ ಆಯಿಲ್ ಅಪ್ಲೈ ಮಾಡ್ತಿರೋದು ಇವತ್ತೇ ಫಸ್ಟು. ಅದರಿಂದ ಅದನ್ನೊಂಚೂರು ಹಂಗೆ ಕ್ಯಾಪ್ಚರ್ ಮಾಡಿಕೊಂಡೆ. ಪೂರ್ತಿ ಡೀಟೇಲಾಗಿ ಬೇಕು ಅಂತ ಅಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಹೇಳ್ತೀನಿ. ಈಗ ನಾನು ಎಲ್ಲ ಮಲಗಿದ್ರು. ಆದರೆ ಅಷ್ಟರಲ್ಲಿ ನಾನು ಸ್ವಲ್ಪ ಪ್ಯಾಕಿಂಗ್ ಇತ್ತು, ಎಳ್ಳು ಬೆಲ್ಲ ಎಲ್ಲನೂ ಪ್ಯಾಕಿಂಗ್ ಮಾಡೋಣ ಅಂತ ಅಂದ್ಬಿಟ್ಟು ಏನು ಹುರ್ಕೊಂಡು ರೆಡಿ ಮಾಡ್ಕೊಂಡಿದ್ನಲ್ಲ ಅದೆಲ್ಲನೂ ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ. ಕೊಬ್ಬರಿ, ಕಡಲೆ ಬೀಜ, ಬೆಲ್ಲ, ಕಡಲೆ ಎಲ್ಲನೂ ಹಾಕಿ ಮತ್ತು ನಾನಿಲ್ಲಿ ಸ್ವಲ್ಪ ಹುರಿದಿರೋ ಅಂಥ ಎಳ್ಳನ್ನು ಕೂಡ ತಗೊಂಡು ನಾನಿಲ್ಲಿ ಈ ಥರ ಕಲರ್ಸ್ದು ಜೀರಿಗೆ ಪೇಪರ್ಮೆಂಟ್ ಅಂತ ಬರುತ್ತಲ್ಲ ಅದನ್ನು ಕೂಡ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಫಸ್ಟೆಲ್ಲ ನಮ್ಮ ಮಮ್ಮಿ ಪಪ್ಪ ಎಲ್ಲ ಈ ಥರ ಹಬ್ಬ ಬತ್ತು ಅಂತ ಅಂದರೆ ಎಲ್ಲರೂ ರೆಡಿ ಮಾಡಿಕೊಂಡು ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡ್ತಾಯಿದ್ವಿ. ಆಗ ನಾನು ಈ ಹಬ್ಬನ ಮಾಡ್ತಾಯಿದ್ದೆ. ಆದರೆ ಈಗ ನನ್ನ ಮಗಳಿಗೋಸ್ಕರ ನಾನಿಲ್ಲಿ ರೆಡಿ ಮಾಡಿಕೊಡ್ತಾಯಿದ್ದೀನಿ. ಅದೊಂಥರ ಖುಷಿ ಅಂತಲೇ ಹೇಳ್ಬೋದು. ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ಹೊರಗಡೆಯಿಂದನೇ ತಂದು ಪ್ಯಾಕ್ ಮಾಡ್ತಾಯಿದ್ವಿ. ಬಟ್ ಈ ಸಲ ಮನೆಯಲ್ಲೇ ಕೊಬ್ಬರಿ ಬೆಲ್ಲ ಎಲ್ಲ ಇತ್ತು ಅಂತ ಅಂದ್ಬಿಟ್ಟು ಇವತ್ತು ಮನೆಯಲ್ಲೇ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ನಾನಿಲ್ಲಿ ಕೇಳ್ಕೊತೀನಿ. ನಾನೀಗ ಈ ಥರ ಒಂದು ಚಿಕ್ಕ ಕವರ್ಗಳನ್ನ ನಾನಿಲ್ಲಿ ತಗೊಂಡು ಅದನ್ನು ನಾನಿಲ್ಲಿ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಈ ಥರ ಚಿಕ್ಕದಾಗಿ ಈ ಥರ ಪ್ಲ್ಯಾಸ್ಟಿಕ್ದು ಕವರ್ಗಳು ಬರುತ್ತಲ್ಲ ಅದಕ್ಕೆಲ್ಲ ಹಾಕಿ ಇದಕ್ಕೆ ನೀವು ಬೇಕಿದ್ದರೆ ಎಳ್ಚೆ ಹಣ್ಣು ಮತ್ತು ಇದು ಸೊಪ್ಪಿಂದು ಕಡಲೆಕಾಯಿ ಬರುತ್ತಲ್ಲ ಅದು ಮತ್ತು ಬೆಲ್ಲದ್ದು ಸಕ್ಕರೆದು ಅಚ್ಚುಗಳು ಬರುತ್ತಲ್ಲ ಅದೆಲ್ಲನೂ ಕೂಡ ಹಾಕೋಬೋದು. ನಾನಿವತ್ತು ಅದೆಲ್ಲ ಇಲ್ಲ, ಸಿಂಪಲಾಗಿ ಮಾಡ್ತಿರೋದ್ರಿಂದ ಇಷ್ಟೇ ಸಾಕು ಅಂತ ಅಂದ್ಬಿಟ್ಟು ನಾನು ಈ ಥರ ಸ್ವಲ್ಪನೇ ಹಾಕ್ಕೊಂಡು ನಾನಿಲ್ಲಿ ಪ್ಯಾಕ್ ಮಾಡ್ಕೊತಾ ಇದ್ದೀನಿ. ಈಗ ನಾನು ಇಲ್ಲಿ ಪ್ಯಾಕ್ ಮಾಡಿರೋದ್ರಲ್ಲಿ ಇಷ್ಟು ಪ್ಯಾಕ್ ಆಗಿದೆ. ಇಲ್ಲಿ ಇನ್ನು ನಾನು ಯಾವ ರೀತಿ ಹಬ್ಬನ ನಾವು ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈಗ ಇಷ್ಟನ್ನ ನಾನು ಹಾಗೆ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂತ ಅಂದರೆ ನಾಳೆ ನನ್ನ ಮಗಳಿಗೆ ಫಲ ಎರೆಯೋದು ಅದು ಶಾಸ್ತ್ರ ಮಾಡ್ತಾರಲ್ಲ ಆ ಥರ ಮಾಡೋದಕ್ಕೊಂದು ಸ್ವಲ್ಪ ಬೇಕು ಅಂತ ಅಂದ್ಬಿಟ್ಟು ನಾನು ಇದನ್ನು ಒಂದು ಸ್ವಲ್ಪ ಹಾಗೇ ಎತ್ತಿಟ್ಕೊತಾ ಇದ್ದೀನಿ. ಈ ಥರ ಕಲರ್ಫುಲ್ಲಾಗಿರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಯಾವ ರೀತಿ ಹಬ್ಬ ಮಾಡ್ತೀವಿ, ನನ್ನ ಮಗಳಿಗೆ ಯಾವ ರೀತಿ ಫಲ ಎರಿತೀವಿ ಅನ್ನೋದ್ರ ಬಗ್ಗೆ ಎಲ್ಲ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತೀನಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್.